ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೋಗ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲಾಂಕ್ ಪೋಸ್ ವೇರಿಯೇಷನ್ ಅನ್ನು ತೋರಿಸ್ತೀನಿ. ಲಾಸ್ಟ್ 2 ವಿಡಿಯೋದಲ್ಲಿ ಪರ್ವತಾಸನದಲ್ಲಿ ವೇರಿಯೇಷನ್ ಮತ್ತೆ ಕ್ಯಾಟ್ ಅಂಡ್ ಕೌ ಪೋಸ್ ವೇರಿಯೇಷನ್ ಅನ್ನು ತೋರಿಸಿದ್ದೀನಿ. ಇದರಲ್ಲಿ ಪ್ಲಾಂಕ್ ಪೋಸ್ ವೇರಿಯೇಷನ್ ಅನ್ನು ತೋರಿಸ್ತೀನಿ. ವೇಟ್ ಲಾಸ್ ಮಾಡ್ಕೊಳ್ಳೋರಿಗೆ ಇದು ಹೆಲ್ಪ್ ಆಗುತ್ತೆ. ಅದರಲ್ಲೂ ಬಿಗಿನರ್ ಇದ್ರೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಿಗಿನರ್ ಫ್ರೆಂಡ್ಲಿ ವಿಡಿಯೋ ಇದು. ಈ ತರ ಪ್ಲಾಂಕ್ ಪೋಸಿಗೆ ಬಂದ್ಕೊಂಡು ನೀವು ನಿಮ್ಮ ಉಸಿರಾಟದ ಮೇಲೆ ಗಮನ ಇಡ್ತಾ ನೀವು ಇದರಲ್ಲಿ 10 ಕೌಂಟು ಸ್ಟೇ ಮಾಡಬೇಕಾಗತ್ತೆ. ಆರಾಮಾಗಿ ಬ್ರೀದಿಂಗ್ ಮಾಡ್ತಾ 10 ಕೌಂಟು ಇದರಲ್ಲಿ ಇರಿ. ಆಮೇಲೆ ಸ್ಲೋಲಿ ಈ ಥರ ಲೆಗ್ಗನ್ನು ಫೋಲ್ಡ್ ಸ್ಟ್ರೆಚ್ಚು ಮಾಡಬೇಕಾಗತ್ತೆ. ಈ ಥರ ಫೋಲ್ಡ್ ಸ್ಟ್ರೆಚ್ಚು ಮಾಡಿದವಾಗ ನಿಮ್ಮ ಲೋವರ್ ಅಬ್ಡಮನ್ ಸ್ಟ್ರಾಂಗ್ ಆಗುತ್ತೆ. ಅಂದರೆ ನಿಮ್ಮ ಕೋರ್ ಮಸಲ್ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ಮತ್ತು ಲೋವರ್ ಟಮ್ಮಿ ಏನಾದರೂ ಬಲ್ಜ್ ಟೈಪ್ ಇದ್ದರೆ ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಜೊತೆಗೆ ಥೈಸು ಮತ್ತು ಆರ್ಮ್ಸ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ. ಸೊ ಇದನ್ನ ಎವ್ರಿ ಒನ್ ಮಾಡಬಹುದು. ಬಿಗಿನರ್ ಫ್ರೆಂಡ್ಲಿ ಇದೆ. ಆದಷ್ಟು ವೆಯ್ಟ್ ಲಾಸ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮೂವ್ ಬಂದ್ಬಿಟ್ಟು ಲೆಗ್ ಅನ್ನ ಕ್ರಾಸ್ ಅಲ್ಲಿ ಫೋಲ್ಡ್ ಮಾಡಬೇಕು. ರೈಟ್ ಲೆಗ್ ಅನ್ನ ಲೆಫ್ಟ್ ಸೈಡು, ಲೆಫ್ಟ್ ಲೆಗ್ ಅನ್ನ ರೈಟ್ ಸೈಡು, ಈ ತರ ಕ್ರಾಸ್ ಅಲ್ಲಿ ಫೋಲ್ಡ್ ಸ್ಟ್ರೆಚ್ಚು. ಇದನ್ನು ಅಷ್ಟೇ ನೀವು ನಿಮ್ಮ ಹತ್ರ ಎಷ್ಟು ಕೌಂಟ್ ಆಗುತ್ತೋ ಅಷ್ಟು ಕೌಂಟು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂವ್ ಬಂದ್ಬಿಟ್ಟು ಮಿಡಲ್ ಟಯರ್ಡ್ ಆದರೆ ಬೇಕಿದ್ರೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ 1-2 ಸೆಕೆಂಡು. ನೆಕ್ಸ್ಟ್ ಮೂವ್ಗೆ ಜಂಪ್ ಮಾಡಬೇಕು. ನೆಕ್ಸ್ಟ್ ಮೂವ್ ಬಂದ್ಬಿಟ್ಟು ಒಂದೊಂದೇ ಲೆಗ್ ಅನ್ನ ಸ್ಲೋಲಿ ಈ ಥರ ಫೋಲ್ಡು ಸ್ಟ್ರೆಚ್ಚು ಮಾಡಬೇಕು. ಯಾವುದಾದ್ರೂ ಒಂದು ಲೆಗ್ ಫಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಮತ್ತೊಂದು ಲೆಗ್. ಇದನ್ನು ನೀವು 10 ಕೌಂಟು 20 ಕೌಂಟು ಈ ಥರ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಒಂದು 5 ಕೌಂಟ್ ಇರೋಕ್ಕೂ ಕಷ್ಟ ಆಗುತ್ತೆ. ಅಭ್ಯಾಸ ಆದಮೇಲೆ ಆಮೇಲೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂವ್ ಬಂದ್ಬಿಟ್ಟು ಮತ್ತೆ ಪ್ಲಾಂಕ್ ಪೋಸಿಗೆ ಬಂದು ನಿಮ್ಮ ಲೆಗ್ಗನ್ನು ಅಪ್ ಆ್ಯಂಡ್ ಡೌನ್ ಈ ಥರ ಎಷ್ಟಾಗುತ್ತೋ ಅಷ್ಟು ಸ್ಟ್ರೇಟ್ ಆಗಿ ಸ್ಟ್ರೆಚ್ ಮಾಡಿ ಡೌನ್ ರಿಪೀಟ್ ಮಾಡಿ. ಇದನ್ನು ಅಷ್ಟೇ. ಇದೆಲ್ಲದು ನಿಮ್ಮ ಕೋರ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈ ಥರ 4 ಆರ್ಮ್ ಪ್ಲ್ಯಾಂಕ್ ಮಾಡ್ಕೊಳ್ಳಿ. ಈ ಥರ 4 ಆರ್ಮ್ ಪೋಸಲ್ಲಿ ಇದರಲ್ಲಿ ಸ್ಟೇ ಮಾಡಿ ಒಂದು 10 ಕೌಂಟು ಚೆನ್ನಾಗಿ ಬ್ರೀದಿಂಗ್ ಮಾಡ್ತಾ. ಆಮೇಲೆ ಅದರಲ್ಲೂ ಅಷ್ಟೇ ಲೆಗ್ಗನ್ನು ಫೋಲ್ಡು ಸ್ಟ್ರೆಚ್ಚು ಈ ಥರ. ಇದೆಲ್ಲದು ನಿಮ್ಮ ಕೋರನ್ನು ಸ್ಟ್ರಾಂಗ್ ಮಾಡೋಕ್ಕೆ ತುಂಬ ಹೆಲ್ಪ್. ಜೊತೆಗೆ ಇದನ್ನು ಅಷ್ಟೇ ಬಿಗಿನರ್ ಫ್ರೆಂಡ್ಲಿ ಇದೆ. ಮಿಡಲ್ಲು ಟಯರ್ಡ್ ಆದರೆ ಈ ಥರ ಶಶಾಂಕಾಸನಕ್ಕೆ ಹೋಗಿ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಮೂವ್ಗೆ ಮೂವ್ ಆಗಬೇಕು. ಈ ಥರ ನಿಮ್ಮ ಹಿಪ್ಪನ್ನು ಮೇಲೆ ಲಿಫ್ಟ್ ಮಾಡಿಕೊಂಡು ನೆಕ್ಕನ್ನು ಸ್ಟ್ರೆಚ್ ಮಾಡಿ ಚಿನ್ ಅಪ್ ಮಾಡಿಕೊಂಡು ಇಲ್ಲಿ ಒಂದು 10 ಕೌಂಟು ನೀವು ಸ್ಟೇ ಮಾಡಬೇಕಾಗುತ್ತೆ. ಚೆನ್ನಾಗಿ ಬೆಲ್ಲಿ ಬ್ರೀದಿಂಗ್ ಮಾಡಬೇಕು. ಉಸಿರಾಟದ ಮೇಲೆ ಗಮನ ಇಟ್ಟು ಇಲ್ಲಿ ಒಂದು 10 ಕೌಂಟು 20 ಕೌಂಟು ನೀವು ಇರಬೇಕು. ಆಮೇಲೆ ಸ್ಲೋಲಿ ರಿಲ್ಯಾಕ್ಸ್. ಮತ್ತೆ ಇವಾಗ ನೆಕ್ಸ್ಟ್ ಮೂವ್ಗೆ ಜಂಪ್ ಮಾಡೋಣ. ಇದು ಈ ಥರ ಫುಲ್ ಆರ್ಮಲ್ಲಿ ಮಾಡಿದ ಥರನೇ 4 ಆರ್ಮ್ ಫೋಲ್ಡ್ ಮಾಡಿಕೊಂಡು ಈ ಥರ ಲೆಗ್ಗನ್ನು ಅಪ್ ಆ್ಯಂಡ್ ಡೌನ್. ಇದೆಲ್ಲ ನಿಮಗೆ ಗ್ರಿಪ್ ಸಿಗಲ್ಲ ಅಂದರೆ ಶೂ ವೇರ್ ಮಾಡಿಕೊಂಡು ಮಾಡಿದ್ರೂ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಅಭ್ಯಾಸ ಇದ್ದರೆ ಹಾಗೇನೆ ಮ್ಯಾಟ್ ಮೇಲೆ ಮಾಡ್ಬೋದು, ಏನು ಭಯ ಇಲ್ಲ. ಇವಾಗ ಪ್ಲ್ಯಾಂಕ್ ಪೋಸ್ ಮಾಡಿ ಆದಮೇಲೆ ಈ ಥರ ನೀವು ಫ್ರಂಟ್ ಫೋಲ್ಡನ್ನು ಮಾಡೋದು ನಿಮ್ಮ ಬ್ಯಾಕ್ಗೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಮೂವ್ ಬಂದ್ಬಿಟ್ಟು ಈ ಥರ ನೀವು ರೋಲ್ ಬ್ಯಾಕ್ ಮಾಡಿ ಬೋಟ್ ಪೋಸಲ್ಲಿ ಕೂರೋದು. ಈ ಥರ ಹಲಾಸನಕ್ಕೆ ಹೋಗಿ ಟೈಪ್ ಮಾಡೋದು ಮತ್ತು ಬೋಟ್ ಪೋಸಿಗೆ ಕೂರೋದು. ಈ ಥರ ಮಾಡೋದ್ರಿಂದ ನಿಮ್ಮ ಕೋರ್ ಸ್ಟ್ರೆಂತು ಜಾಸ್ತಿ ಆಗುತ್ತೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡ್ಕೊಳ್ಳೋರಿಗೆ ಎಲ್ಲ ಇದು
ಈ ಪೋಸು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಮೈಲ್ಡ್ ಆಗಿ ಬ್ಯಾಕ್ ಪೇನ್ ಇದೆ, ಬ್ಯಾಕಲ್ಲಿನ ಸ್ಟ್ರೆಸ್ ಆಗ್ತಿದೆ ಅಂತ ಅನ್ನೋರಿಗೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ಮಾಡೋದ್ರಿಂದ ಎವ್ರಿ ಡೇ ನಾವು ಇದನ್ನೊಂದು 10 ಟೈಮ್ಸ್ ಆದರೂ ಮಾಡಬೇಕು. ಅದರಲ್ಲೇ ವೈಡ್ ಲೆಗ್ ಇಟ್ಕೊಂಡು ಮಾಡ್ಬೋದು, ಲೆಕ್ಕನ್ನು ಕ್ಲೋಸ್ ಇಟ್ಕೊಂಡು ಮಾಡ್ಬೋದು. ಈ ಥರ ವೈಡ್ ಲೆಗ್ ಇಟ್ಕೊಂಡು ನೀವು ಈ ಥರ ಅಪ್ ಆ್ಯಂಡ್ ಡೌನ್ ಬೋಟ್ ಪೋಸಿಗೆ ಒಂದು ಕೂರೋದು, ವಾಪಸ್ಸು ಹಲಾಸನಕ್ಕೆ ಹೋಗೋ. ಇದನ್ನು ನೀವು ಒಂದು 10-20 ಕೌಂಟು ರಿಪೀಟ್ ಮಾಡಿ. ಇದನ್ನು ಆರಾಮಾಗಿ ಮಾಡ್ಬೋದು. ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡ್ಕೊಬೇಕು ಅನ್ನೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ನೀವು ಎವ್ರಿ ಡೇ ನಿಮ್ಮ ಯೋಗ ರೂಟೀನಲ್ಲಿ ಆ್ಯಡ್ ಮಾಡ್ಕೊಬೋದು. ವೆರಿ ಸಿಂಪಲ್ ಆಗಿದೆ. ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಸೊ ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.